ಇದು ಹುಲಿಕುಂಟೆ ಹೋಬಳಿ ಸಿರಾ ತಾಲೂಕು ಹುಲಿಕುಂಟೆ ಹೋಬಳಿ ವೀರಬೊಮ್ಮನಹಳ್ಳಿ ಗ್ರಾಮದಲ್ಲಿ ತಡಕೂರು ಕಟ್ಟೆ ಮನೆಗೆ ಸೇರಿದ ದಿಬ್ಬದ ವೀರಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ವೀರಬೊಮ್ಮನಹಳ್ಳಿ ಗ್ರಾಮದಲ್ಲಿದ್ದು ಪ್ರತಿ ವರ್ಷ ಶ್ರೀರಾಮನವಮಿ ಪ್ರಾರಂಭದ ದಿನ ನಮ್ಮ ಜಾತ್ರೆ ಪ್ರಾರಂಭವಾಗುತ್ತೆ. ಆವತ್ತು ಮುಂಜಾನೆ 5:30ಗೆ ಇಲ್ಲಿ ಒಳಗೆ ಬಂದು ಗಂಗಾ ಪೂಜೆ ಮಾಡಿ ಸ್ವಾಮಿಗೆ ಸ್ನಾನ ವಂದನೆ ಎಲ್ಲ ಮುಗಿಸ್ಕೊಂಡು ನಾವು ದಿನ್ನೆಮಗಳ ಅಯ್ಯಪ್ಪನ ನೆಲೆಸಿರ್ತಕ್ಕಂಥ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಊರೊಳಗೆ ಹೋಗ್ತೀವಿ ಸಾಯಂಕಾಲ. ಈಗ ಇಲ್ಲಿಂದ ಇಲ್ಲಿ ಗಂಗಾ ಪೂಜೆ ಆದ ತಕ್ಷಣ ಅಲ್ಲಿ ಅಖಂಡ ಭಜನೆ ಪ್ರಾರಂಭ ಮಾಡ್ತೀವಿ. ಶ್ರೀರಾಮರ ಭಜನೆಯನ್ನು ಅದನ್ನು 3 ದಿವಸಕ್ಕೆ ಅಂದರೆ ಬುಧವಾರ ದಿವಸ ಈ ಟೈಮ್ಗೆ ಏನು ಟೈಮ್ ಭಜನೆ ಇರ್ತೀವಿ ಆ ಟೈಮ್ಗೆ ಅದನ್ನು ಮುಕ್ತಾಯ ಮಾಡ್ತೀವಿ. ಅಲ್ಲಿನವರೆಗೂ ಹಗಲು ರಾತ್ರಿ ನಿಲ್ಲದೆ ಅಖಂಡ ಭಜನೆ ಮಾಡ್ತೀವಿ. ಈಗ ಮೊದಲುಗೊಂಡಂಥ ಕಾರ್ಯಕ್ರಮ 3 ದಿವಸ ಅಖಂಡ ಭಜನೆ ನಡೀತಾ ಇರುತ್ತೆ. ಮಂಗಳವಾರ ಸಂಜೆ ಧೂಪ ಸೇವೆ ಇರುತ್ತೆ. ಬುಧವಾರ ದಿವಸ ಅಂದರೆ 9ನೇ ತಾರೀಕು ಬೆಳಗ್ಗೆ ಇದೇ ಸಮಯಕ್ಕೆ ಮಹಾಮಂಗಳಾರತಿ ಅಂದರೆ ಭಜನೆಯನ್ನು ಮುಕ್ತಾಯ ಮಾಡ್ತಕ್ಕಂಥ ಕಾರ್ಯಕ್ರಮ. ಆವತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ಹಾಗೆ ಗುರುವಾರ ದಿವಸ 10ನೇ ತಾರೀಕು ಏಪ್ರಿಲ್ 10ನೇ ತಾರೀಕು ಗುರುವಾರ ಬೆಳಿಗ್ಗೆ ಮೊದಲುಗೊಂಡು ಯಾವ್ದಕ್ಕೂ ಎಮ್ಮೆನವರ ಆರತಿ ನೆಂಟರ ಆರತಿಗಳು ಪ್ರಾರಂಭವಾಗುತ್ತೆ. ಅಲ್ಲಿಂದ ನಮ್ಮ ಗ್ರಾಮದ ಆರತಿ ಸುಮಾರು ಒಂದು 30-40 ಹಳ್ಳಿಯವರು ತಮ್ಮ ಊರಿನಿಂದ ಆರತಿ ಸಮೇತ ಬರ್ತಾರೆ. ನಮ್ಮ ಬರಗೂರು ಮಟ್ಟಕ್ಕಿ ಯಜಮಾನರು ಸಣ್ಕರೇಗೌಡರು ಮಕ್ಕಳಾದಂಥ ಮುದ್ದು ಅವ್ರದ್ದು ಬಾಬಿರುತ್ತೆ. ಇಲ್ಲಿಗೆ ಒಳಗೆ ತೀರ್ಥ ತಗೊಂಡು ಬರ್ತಾರೆ. ಬಂದು ಈ ಕಾರ್ಯಕ್ರಮ ಬಗೆಹರಿಯವರೆಗೂ ಅವರು ಪ್ರತಿ ಸಾರಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸ್ಕೊಂಡು ಹೋಗ್ತಾರೆ. ಈಗ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಸುಮಾರು 40-50 ಹಳ್ಳಿಗಳ ಆರತಿಗಳೊಂದಿಗೆ ರಥೋತ್ಸವ 10ನೇ ತಾರೀಕು ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡು ನಮ್ಮ ಕುಲ ಬಾಂಧವರು ನೆಂಟರು ಭಕ್ತಾದಿಗಳು ಏನಿದ್ದೀರಿ ಎಲ್ಲರೂ ಹೆಚ್ಚಿನ ಸಂಖ್ಯೆನೆಲ್ಲ ಬರಬೇಕು. ಅತಿ ಮುಖ್ಯವಾಗಿ ನಮ್ಮ ಈ ದೇವಸ್ಥಾನಕ್ಕೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಪೀಠಾಧಿಪತಿಗಳಾದಂಥ ನಂಜಾವಧೂತ ಸ್ವಾಮೀಜಿಯವರು ಅತಿ ಪ್ರಾಮುಖ್ಯ. ಅವರು ಭಜನೆ ಶುರು ಮಾಡುವಾಗಿಂದ ಹಿಡಿದು ತೇರಿನ ದಿವಸ ನಾವು ದೇವಸ್ಥಾನ ಕಟ್ಟಕ್ಕೆ ಅಂತಂದೇಳಿ ಪ್ರಾರಂಭ ಮಾಡಿದಾಗ ಅವ್ರದ್ದೇ ಬುನಾದಿ. ಈ ಮಠಕ್ಕೆ ನಮ್ಗೆ ಅವರೇ 2ನೇ ದೇವರು ಅನ್ನೋ ಲೆಕ್ಕಾಚಾರದಲ್ಲಿ ಇಟ್ಕೊಂಡಿದ್ದೀವಿ. ಅವರು ತೇರಿನ ದಿವಸ ಸುಮಾರು 9-9:30 ಹಂಗೆ ಬರ್ತಾರೆ. ಒಂದು ಅವರ ಹಿತವಚನ ಎಲ್ಲರಿಗೂ ಆಶೀರ್ವಚನವನ್ನು ನೀಡ್ತಾರೆ. ನಮ್ಮ ಅವರ ಸಹಕಾರದೊಂದಿಗೆ ಅವರ ಆಶೀರ್ವಚನದೊಂದಿಗೆ ವಿಜೃಂಭಣೆಯಿಂದ ನಮ್ಮ ದೇವತಾ ಕಾರ್ಯ ನಡ್ಕೊಂಡು ಬರ್ತಾ ಇದೆ. ಈಗಲೂ ಹಂಗೆ ನಡೆಯುತ್ತೆ. ನಾವೀಗ ಜಲ್ದಿ ದೇವ್ರ ಹೊಟ್ಟಾಗ ನಾವು ಭಗವಂತನ ಕೇಳ್ಕೊಂಡದಿಷ್ಟೇ, ಏನು ತೊಂದರೆ ಇಲ್ಲದೆ ಅಡ್ಡಿ ಆತಂಕಗಳಿಲ್ಲದೆ ಸುಸೂತ್ರವಾಗಿ ನಿನ್ನ ಕಾರ್ಯ ನಡೆಸ್ಕೊಳಪ್ಪ ಅಂತಂದೇಳಿ ಕೇಳ್ಕೊಂಡ್ವಿ. ದಿನ ಇದ್ದದ್ದೇ ನಮಗೆ ಕೇಳ್ಕೊಳ್ಳೋದು. ಇವತ್ತು ಅಯ್ಯಪ್ಪನ ಸೇವೆ ಕೇಳ್ಕೊಳ್ಳೋಣ ಅಂತಂದೇಳಿ ನಾವೆಲ್ಲರೂ ಗ್ರಾಮಸ್ಥರು ಒಕ್ಕೂಲಿನಿಂದ ಕೇಳ್ಕೊಂಡು ಜಲ್ದಿ ಪೂಜೆ ಮುಗಿತೀನೇನು ದೇವಸ್ಥಾನದ ಹತ್ರ ದೇವರು ಹೊರಡುತ್ತೆ. ದಯವಿಟ್ಟು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಸ್ವಾಮಿ ರಥೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀವಿ. ಇದರಲ್ಲಿ ಇನ್ನೂ ಮುಖ್ಯವಾಗಿ 7 ಜನ ಬಂಡಿಕಾರರು ಒಂದೊಂದು ಊರಿನವರು. ಕೆಲವರು ಮಡಕ್ಸರ ತಾಲೂಕಿನವರು ಇದ್ದಾರೆ, ಹಿರಿಯೂರು ತಾಲೂಕಿನವರು ಇದ್ದಾರೆ. ಇನ್ನು ಜಾತ್ರೆ ಆಗೋ ತನಕ ಅವ್ರು ಇಲ್ಲೇ ನಮ್ಮೂರಲ್ಲೇ ಇದ್ದು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಶ್ರಮ ಆಗ್ತಾರೆ. ಅವ್ರಿಗೂ ಸಹ ನಮ್ಮ ಗ್ರಾಮದ ವತಿಯಿಂದ ಧನ್ಯವಾದ ಸಲ್ಲಿಸ್ತೀನಿ. ಈ ಮುಖಾಂತರ ನಾವೆಲ್ಲರೂ ಭಕ್ತಾದಿಗಳು ಅತಿ ಹೆಚ್ಚಿನದಾಗಿ ಬಂದು ಸ್ವಾಮಿ ಕಾರ್ಯವನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಇದಕ್ಕಿಂತ ಮುಖ್ಯವಾದ ಒಂದು ಸಂಗತಿ, ಈ ಸ್ವಾಮಿಯ ದೇವಸ್ಥಾನ ನೂತನ ದೇವಸ್ಥಾನ ಕಟ್ಟೋಕ್ಕೆ ಬುನಾದಿ ಪೂಜೆ ಮಾಡಿದ್ದೀವಿ. ಇಷ್ಟೊತ್ತಿಗೆ ಅದು ಪಾಯಿದ ಲೆವೆಲ್ಗೆ ಆಗಬೇಕಾಗಿತ್ತು. ಕಾರಣ ಸಮಯದ ಅಭಾವದಿಂದ ಆಗಿಲ್ಲ. ಮುಂದಿನ ಸಾರಿ ಹೊತ್ತಿಗೆ ಅರ್ಧ ಮಟ್ಟಕ್ಕೆ ದೇವಸ್ಥಾನವಾಗಿರುತ್ತೆ. ಸುಮಾರು ಒಂದು 6-7 ಕೋಟಿ ಅಂದಾಜು ಮೊತ್ತದಲ್ಲಿ. ಅದಕ್ಕೆ ತಮ್ಮೆಲ್ಲರೂ ಬರಬೇಕು. ತಮ್ಮೆಲ್ಲರ ಕೈಗುಣ ಬರೀ ದುಡ್ಡು ಒಂದೇ ಅಲ್ಲ, ನೀವೆಲ್ಲರೂ ಬಂದು ಒಳ್ಳೆ ಮನಸ್ಸಿಂದನ ಬರೀ ನಾಗಭೂಷಣಪ್ಪರೇ ಒಳ್ಳೆ ಮನಸ್ಸಿಂದ ದೇವಸ್ಥಾನ ಚೆನ್ನಾಗಾಗಲಿ ಅಂತ ಅರಸಿ ನೀವು ಇದ್ಕೊಂಡು ಹೋದರೆ ಆ ದೇವಸ್ಥಾನನೂ ಹಂಗೆ ನಡ್ಕೊಂಡು ಹೋಗುತ್ತೆ. ಈ ಜಾತ್ರಾ ವಿಚಾರದಲ್ಲಿ ಬರ್ಬೇಕು. ಇಲ್ಲಿ ನಿಂತಿರ್ತಕ್ಕಂಥವ್ರು ಇವ್ರು ನಮ್ಮ ಗುರುಗಳು ಐನಾರು ಬರ್ರಿ ಬಸವರಾಜಪ್ಪನವ್ರೆ. ಬಾಣಗೆರೆ ಒಂದು ಗುರುಮಠ, ತಳಕೂರಿನ ಐನಾರು, ಇವರಿಬ್ಬರು ಐನಾರುಗಳು. ನಮಗೆ ಏನೇ ಒಂದು ಸೂತ್ಕಾದರೆ ಇವ್ರು ಪಾದ ಪೂಜೆ ಮಾಡ್ತೀವಿ ಕರೆಸಿ ನಾವು. ಈ ನಮ್ಮಲ್ಲಿ ಭಾಳ ಸಂಪ್ರದಾಯಗಳಿದ್ದಾವೆ. ಆಮೇಲೆ ಶಕ್ತಿ ಬಹಳ ಐತೆ ವೀರಬ್ರಹ್ಮಣ್ಣಂದು. ಉದಾಹರಣೆ ಬೇರೆದು ಹೇಳಲ್ಲ, ನನ್ನದೇ ಒಂದು ನಿದರ್ಶನ ಹೇಳ್ತೀನಿ. ನಾನು ಒಂದು ಬೋರ್ ಹಾಕ್ಸ್ಬೇಕಾದ್ರೆ ಪಾಯಿಂಟ್ ಮಾಡಿಸಿ ನಾವೆಲ್ಲೂ ಹೂ ಕೇಳೋಕ್ಕೆ ಹೋಗಲ್ಲ. ನೀರು ಕೊಟ್ಟರೆ 20,000 ನಿನ್ನ ದೇವಸ್ಥಾನ ಕೊಡ್ತೀವಪ್ಪ ಅಂದ್ಕೊಂಡ್ವಿ. ಯಥೇಚ್ಛವಾದ ನೀರು. ನಿಮಗೂ ಅಷ್ಟೇ, ಯಾವುದೇ ನಿಮ್ಮ ಕಷ್ಟ ಕಾರ್ಪಣ್ಯಗಳಿದ್ದರೆ ಒಳ್ಳೆ ಮನಸ್ಸಿಂದ ಭಗವಂತನ ಕೇಳ್ಕೊಂಡ್ರೆ ಅಷ್ಟೇ ಫಲ ಕೊಡ್ತಾನೆ. ಆದ್ದರಿಂದ ನೀವೆಲ್ಲರೂ ಬಂದು ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಹಾಗೆ ನಾವು ದೇವಸ್ಥಾನ ಕಟ್ಟಕ್ಕೆ ಮಾಡಿರ್ತಕ್ಕಂಥ ಬುನಾದಿ ಸ್ಥಳವನ್ನು ನೋಡ್ಕೊಂಡು ಅರಸಿ ಹೋಗ್ಬೇಕು ಅಂತಂದು ಎಲ್ಲರಲ್ಲಿ ಕಳಕಳಿಯಿಂದ ಮನೆಗೆ ಸೇರಿದ ಅಳುವಿನವರ ಗೋತ್ರದ ಶ್ರೀ ದಿಬ್ಬದ ವೀರಬ್ರಹ್ಮಣ್ಯ ಸ್ವಾಮಿ ಜಾತ್ರಾ ಮಹೋತ್ಸವ ಬಹಳ ಎಂದಿನಂತೆ ಅದ್ಧೂರಿಯಾಗಿ ಈ ವರ್ಷ ಕೂಡ ನಡೀತಾ ಇದೆ. ಏನು ಕಾರಣ ಈ ವರ್ಷ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ ಅಂದರೆ ಶ್ರೀ ದಿಬ್ಬದ ವೀರಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೋಸ್ಕರನ
ಈ ಗ್ರಾಮದವರು ಮತ್ತು ಬಂಡ್ಕಾರರು ಅಣ್ಣತಮ್ಮಗಳು ನೆಂಟರು ನಿಷ್ಠರು ಎಲ್ಲರೂ ಸಹಕಾರ ಮಾಡಿಬಿಟ್ಟು ಅದ್ಧೂರಿಯಾಗಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೊರಟಿದ್ದಾರೆ. ಈ ಪ್ರಯತ್ನದಲ್ಲಿ ಎಲ್ಲರಿಗೂ ಬಹಳ ಒಳ್ಳೆಯದಾಗಿ ಅದ್ಧೂರಿಯಾಗಿ ಒಂದು ಕುಂಚಿಟಿಗರ ದೇವಸ್ಥಾನ ತುಮಕೂರು ಜಿಲ್ಲೆ ಶಿರಾ ತಾಲೂಕು ವೀರಭದ್ರನಹಳ್ಳಿ ಗ್ರಾಮದಲ್ಲಿ ಆಗುತ್ತೆ ಅಂದರೆ ಇಡೀ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಅನಂತಪುರ ಜಿಲ್ಲೆಗೆ ಇರ್ತಕ್ಕಂಥ ಎಲ್ಲ ಕುಂಚಿಟಿಗರು ಸಮೇತ ಇದಕ್ಕೆ ಕೈ ಜೋಡಿಸಿ ಬಹಳ ಸಂತೋಷದಿಂದ ಇದಕ್ಕೆ ಏನು ಕೇಳಿರು ಕೊಡೋ ಮಟ್ಟದಲ್ಲಿ ಇದ್ದಾರೆ. ದೇವಸ್ಥಾನ ಸಮೇತ ಭಾಳ ಅದ್ಧೂರಿಯಾಗುತ್ತೆ. ಮತ್ತು ಇನ್ನೂ ಇತರೆ ಜನಾಂಗ ಸಮೇತ ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ನಾವೆಲ್ಲ ಕೇಳಿದರೆ ಕೊಡೋಕ್ಕೆ ಭಾಳ ಕಾತುರವಾಗಿ ಕಾಯ್ತಾ ಇದ್ದಾರೆ. ಕೊಡ್ತಾರೆ. ದೇವಸ್ಥಾನ ಭಾಳ ಅದ್ಧೂರಿಯಾಗುತ್ತೆ. ಇಷ್ಟು ಹೇಳಿ ನಮ್ಮ ದಿಬ್ದಿರಣ ಜಾತ್ರೆ ನಡೀತಾ ಇದೆ. ಹಾಗೆ ಜಾತ್ರೆ ನಡೆದೇ ಅಲ್ಲದೆ ನಮ್ಮ ದಿಬ್ದಿರಣಂಗೆ ಒಂದು ದೇವಸ್ಥಾನ ಇರಲಿಲ್ಲ. ಆ ದೇವಸ್ಥಾನವನ್ನು ಮಾಡಬೇಕು ಅಂತ ಎಲ್ಲರೂ ಅಣ್ಣತಮ್ಮಗಳಾಗಿರ್ಬೋದು, ಬಂಟ್ಕಾರರಾಗಿರ್ಬೋದು, ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಒಂದು ದೇವಸ್ಥಾನವನ್ನು ಮಾಡ್ತಾ ಇದ್ದೀವಿ. ಅಣ್ಣತಮ್ಮಗಳಾಗಿರ್ಬೋದು, ನೆಂಟರಾಗಿರ್ಬೋದು, ಭಕ್ತರಾಗಿರ್ಬೋದು, ಎಲ್ಲರೂ ನಿಮ್ಮ ತನು ಮನವನ್ನು ಸಹಕರಿಸಿ ಆ ದೇವಸ್ಥಾನ ಒಂದು ಮಾಡೋದಕ್ಕೆ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಎಲ್ಲರೂ ಜಾತ್ರೆಗೆ ಅಣ್ಣತಮ್ಮಗಳು, ನೆಂಟರು, ಭಕ್ತಾದಿಗಳು, ಕುಳುವರಿಗಳು ಎಲ್ಲರೂ ಜಾತ್ರೆಗೆ ಬರಬೇಕು ಅಂತೇಳಿ ಈ ಮೂಲಕ ಎಲ್ರಿಗೂ ಕೇಳ್ಕೊಂತ